ಎಕ್ಸ್ಕ್ಯೂಸ್ ಮೀ, ಬನ್ನಿ ಇಲ್ಲಿ. ಈ ಮನೆಯಲ್ಲಿ ತುಂಬಾ ದಿನದಿಂದ ಕಾಣಿಸ್ಕೊತಾ ಇದ್ದೀರಾ. ಯಾರು ನೀವು? ನಿಮ್ಮನ್ನ ನಾನು ಏನಂತ ಕರೀಲಿ? ಏನಾಗ್ಬೇಕು ಅಂತ ನಿಮಗೂ ಗೊತ್ತಿಲ್ವಾ? ಹೋಗ್ಲಿ ಬಿಡಿ. ಸಂಬಂಧ ಗೊತ್ತಿಲ್ಲದೆ ಇದ್ದಾಗ ಫ್ರೆಂಡ್ ಅಂತ ಕರೆಯೋದೇ ಬೆಸ್ಟ್ ಅಲ್ವಾ? ನಾನು ನಿನ್ನ ಫ್ರೆಂಡ್ ಅಂತ ಕರೀಲಾ? ನನ್ನ ಫ್ರೆಂಡ್ ಮಾಡ್ಕೋತೀಯಾ? ನಿನ್ನ ಹೆಸರೇನು? ಕಾವೇರಿ. ಇನ್ಮೇಲೆ ನಾವಿಬ್ರು ಫ್ರೆಂಡಾ? ಫ್ರೆಂಡ್ಸ್. ನನ್ನ ಮನೆಗೆ ಬಂದು ಇಷ್ಟು ದಿನ ಆಯ್ತು, ನಾನು ಮಾತಾಡಿಸ್ಲೇ ಇಲ್ಲ. ಅಯ್ಯೋ ಸಾರಿ ಪುಟ್ಟ, ಯಾವ್ದ್ಯಾವ್ದೋ ಟೆನ್ಷನಲ್ಲಿ ನಿನ್ನ ಮಾತಾಡ್ಸೋದೇ ಮರ್ತು ಹೋಗ್ಬಿಟ್ಟಿದ್ದೀನಿ. ಅದು ಅಲ್ದೆ ನಾನ್ ನಿನ್ನ ಮಾತಾಡ್ಸೋದಿಕ್ಕೆ ನಾವಿಬ್ರು ಫ್ರೆಂಡ್ಸೇ ಆಗಿರ್ಲಿಲ್ಲ ಅಲ್ವಾ? ಆದ್ರೂ ನಾನು ಇಷ್ಟು ದಿನ ನಿನ್ನ ಮಾತಾಡ್ಸದೆ ಇದ್ದಿದ್ದಕ್ಕೆ ನನ್ನ ಕಡೆಯಿಂದ ಸಾರಿ. ಫ್ರೆಂಡ್ಶಿಪ್ ಅಲ್ಲಿ ನೋ ಸಾರಿ ಅಂತ ಹೇಳ್ಬಾರ್ದು. ಗುಡ್. ಆದ್ರೆ ಸಾರಿ ಥ್ಯಾಂಕ್ಸ್ ಇಲ್ದೇ ಇದ್ರೂನು ತಪ್ಪು ಮಾಡಿದಾಗ ಫೈನ್ ಕಟ್ಲೇಬೇಕು. ಇದು ನನ್ನ ಪಾಲಿಸಿ. ಹೌದಾ? ಓಕೆ ಫ್ರೆಂಡ್, ನಿಮ್ ಫೈನ್ ಎಷ್ಟು ಅಂತ ಹೇಳಿ ನಾನು ಕಟ್ಬಿಡ್ತೀನಿ. ನೀನ್ ಫೈನ್ ಅಂತ ದುಡ್ಡು ಕೊಡ್ಬೇಡ, ಚಾಕ್ಲೇಟು ಕೊಡ್ಬೇಡ, ಐಸ್ ಕ್ರೀಮು ಕೊಡ್ಬೇಡ. ಮತ್ತೇನ್ ಬೇಕು? ನನ್ಗೆ ಬರ್ದು ಕೈ ನೋವು ಬಂದಿದೆ. ಹೋಮ್ವರ್ಕ್ ಮಾಡ್ಕೊಡ್ತೀಯಾ? ಅಷ್ಟೇ ತಾನೇ, ಬರ್ಕೊಡ್ತೀನಿ. ಆದ್ರೆ ಒಂದು ಕಂಡೀಷನ್. ಕಂಡೀಷನಾ? ಏನದು ಫ್ರೆಂಡ್? ನೀನ್ ಹೋಮ್ವರ್ಕ್ ಮಾಡ್ಕೊಟ್ಟಿದ್ದನ್ನ ಯಾರಿಗೂ ಹೇಳ್ಬಾರ್ದು. ಓಕೆ, ಯಾರಿಗೂ ಹೇಳಲ್ಲ. ಥ್ಯಾಂಕ್ ಯು ಫ್ರೆಂಡ್. ವೆಲ್ಕಮ್ ಫ್ರೆಂಡ್. ಕೊಡಿ, ಹೋಮ್ವರ್ಕ್ ಮಾಡ್ಕೊಡ್ತೀನಿ. ಆಗ್ಲಿಂದ ನನ್ನನ್ನು ಹೋಗಿ ಬನ್ನಿ ಅಂತ ಇದ್ದೀರಾ, ಯಾಕೆ? ನಾನು ನಿಮಗಿಂತ ಚಿಕ್ಕವಳು. ನೀವು ವಯಸ್ಸಲ್ಲಿ ಚಿಕ್ಕವರಾದ್ರೂ ಮನ್ಸಿಂದ ತುಂಬಾ ದೊಡ್ಡವರು. ಹಾಗಾಗಿ ನಿಮ್ಮನ್ನ ಹೋಗಿ ಬನ್ನಿ ಅಂತ ಕರಿಬಹುದು. ಹೌದಾ? ಹೌದು. ಸರಿ, ಕೊಡಿ. ಏಯ್ ಕಾವೇರಿ, ಮೊದಲು ಪ್ರೀತಮ್ ಜೊತೆ ಕ್ಲೋಸ್ ಆಗಿ ಅವನ್ನ ಲವ್ ಮಾಡೋ ಥರ ನಾಟಕ ಮಾಡಿ ಅವನ್ನ ದೇವದಾಸ್ ಮಾಡಿದೆ. ಆಮೇಲೆ ನಮ್ಮ ಮಾವನ್ನ ಬುಟ್ಟಿಗೆ ಹಾಕೊಂಡು ನಮ್ಮೆಲ್ಲರ ಜೀವನನೂ ನಾಶ ಮಾಡಿದೆ. ಅಲ್ಲ, ಇಷ್ಟಕ್ಕೂ ತೃಪ್ತಿ ಆಗ್ಲಿಲ್ವಾ ನಿಂಗೆ ಅಂತ? ಈಗ ಮಗು ಜೊತೆ ಕ್ಲೋಸ್ ಆಗಿ ಅವಳ ಜೀವನನೂ ಹಾಳು ಮಾಡೋದಕ್ಕೆ ಪ್ಲಾನ್ ಮಾಡ್ತಿದ್ಯಾ? ಏನ್ ಮನುಷ್ಯಲ ನೀನು ಅಥವಾ ರಾಕ್ಷಸಿನ? ಅತ್ತೆ. ಏಯ್ ನಿಧಿ, ದೊಡ್ಡೋರ್ ಮಾತಾಡ್ಬೇಕಾರೆ ಮಧ್ಯದಲ್ಲಿ ಮಾತಾಡ್ಬಾರ್ದು, ಸುಮ್ನಿರು. ಏ ಕಾವೇರಿ, ನೀನ್ ಇನ್ನೊಂದ್ಸಲ ನಿಧಿ ಜೊತೆ ಮಾತಾಡ್ತಿರೋದನ್ನ ನಾನು ನೋಡಿದ್ರೆ ನಾನು ಮನುಷ್ಯಲಾಗಿರಲ್ಲ, ಹುಷಾರ್.